ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ ಮಣಿಪಾಲ್ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಾಕ್ತಿರೋದು ಬೆಂಡೆದು ಹುಳಿ. ಉಡುಪಿ ಸ್ಟೈಲು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು, ನಮ್ಮ ಮನೆಯಲ್ಲಿ ಮಾಡುವಂತಹ ಬೆಂಡೆ ಹುಳಿ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ. ಈ ಬೆಂಡೆ ಹುಳಿ ಅಂತೂ ತುಂಬಾ ರುಚಿಯಾಗುತ್ತೆ. ಬೆಂಡೆಕಾಯಿ ನಲ್ಲಿ ಫೈಬರ್ ತುಂಬಾ ಜಾಸ್ತಿ ಇದೆ, ಆಂಟಿ ಆಕ್ಸಿಡೆಂಟ್ಸು ತುಂಬಾ ಇದೆ. ಫೈಬರ್ ತುಂಬಾ ಜಾಸ್ತಿ ಇರೋದ್ರಿಂದ ಇದು ನಮಗೆ ತುಂಬಾ ಹೊತ್ತು ಹಸಿವಾಗದೆ ಇರೋ ಹಾಗೆ ಮಾಡ್ತದೆ. ಮತ್ತೆ ವೆಯ್ಟ್ ಲಾಸ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತದೆ. ಇದರಲ್ಲಿರುವ ಲೋಳೆ ಇದೆಯಲ್ಲ, ಅದೇ ನಮ್ಗೆ ಹಾರ್ಟ್ ಫ್ರೆಂಡ್ಲಿ ಆಗಿರೋದಕ್ಕೆ ಒಂದು ರೀಸನ್, ಒನ್ ಆಫ್ ದ ರೀಸನ್ಸ್ ಅದೇ. ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ, ಅದರಿಂದ ಇದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತದೆ. ಇದರಲ್ಲಿ ಫೈಬರ್ ತುಂಬಾ ಇದೆ, ಮತ್ತೆ ಇದು ಬ್ಲಡ್ ಶುಗರ್ನ ಕೂಡ ಕಂಟ್ರೋಲ್ ಮಾಡ್ತದೆ. ಇದು ಬೋನ್ ಫ್ರೆಂಡ್ಲಿ ಕೂಡ ಫ್ರೆಂಡ್ಸ್, ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ, ಇದು ಇಮ್ಯುನಿಟಿ ಬೂಸ್ಟಿಂಗ್. ಮತ್ತೆ ವಿಟಮಿನ್ ಕೆ ಕೂಡ ಇದೆ, ಕ್ಯಾಲ್ಸಿಯಂ ಕೂಡ ಇದೆ, ಹಾಗಾಗಿ ಇದು ಬೋನ್ ಫ್ರೆಂಡ್ಲಿ. ಇದು ನಮ್ಮ ತ್ವಚೆಯನ್ನು ಕೂಡ ಕಾಪಾಡ್ತದೆ. ಮತ್ತೆ ಸ್ಕಿನ್ ಫ್ರೆಂಡ್ಲಿ ಇದು. ಮತ್ತೆ ನಮ್ಮ ಸ್ಕಿನ್ ಅಂಡ್ ಹೇರ್ ಫ್ರೆಂಡ್ಲಿ ಇದೆ. ಇದರಲ್ಲಿ ಐರನ್ ಕಂಟೆಂಟ್, ಕಬ್ಬಿಣದ ಅಂಶ ತುಂಬಾ ಇರೋದ್ರಿಂದ ಇದು ನಮ್ಗೆ ಅನಿಮಿಕ್ ಅಂದ್ರೆ ಕೆಂಪು ರಕ್ತ ಕಣಗಳನ್ನು ಕಡಿಮೆ ಆಗದೆ ಇರುವ ಹಾಗೆ ಮಾಡ್ತದೆ, ಎನಿಮಿಯಾ ಆಗದೆ ಇರುವ ಹಾಗೆ ನೋಡ್ತದೆ. ಇದನ್ನ ಪ್ರೆಗ್ನೆನ್ಸಿ ಫ್ರೆಂಡ್ಲಿ ಅಂತಾನು ಕರೀತಾರೆ ಫ್ರೆಂಡ್ಸ್, ಬೆಂಡೆಕಾಯಿನ. ಯಾಕೆಂದ್ರೆ ಪ್ರೆಗ್ನೆನ್ಸಿಯನ್ನ ಕರೆಕ್ಟ್ ಆಗಿ, ಸಾಂಗವಾಗಿ, ಸುರಳಿತವಾಗಿ ಮುಂದೆ ತಗೊಂಡು ಹೋಗುವ ಹಾಗೆ ಮಾಡ್ತದೆ ಬೆಂಡೆಕಾಯಿ ತಿಂದ್ರೆ. ಅಷ್ಟು ಕೂಡ ಬೆಂಡೆಕಾಯಿ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಗೆ ದೇಹದಲ್ಲಿ ನೀರಿನ ಅಂಶವನ್ನು ಉಳಿಸಿಕೊಳ್ಳುವ ಹಾಗೆ ಮಾಡ್ತದೆ. ಆ ಶಕ್ತಿ ಅದರ ಲೋಳಿಯಲ್ಲಿ ಉಂಟು. ಆಯ್ತಲ್ಲ, ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಬೆಂಡೆಕಾಯನ್ನ, ಯಾಕಂದ್ರೆ ನಮ್ಗೆ ವೆಯ್ಟ್ ಲಾಸ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಪ್ರತಿಯೊಂದು ವಿಷಯದಲ್ಲಿ ಇದು ಹೆಲ್ಪ್ ಮಾಡ್ತದೆ. ಹಾರ್ಟ್ ಫ್ರೆಂಡ್ಲಿ ಕೂಡ. ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರುವವರು ಮಾತ್ರ ಸ್ವಲ್ಪ ಲಿಮಿಟ್ ಅಲ್ಲಿ ಇದನ್ನ ತಿನ್ನೋದು ಒಳ್ಳೆಯದು ಅಷ್ಟೇ ಹೊರತು. ಇಷ್ಟೆಲ್ಲ ಹೇಳ್ಬಿಟ್ಟು ನಾನು ಮುಂದೆ ನನ್ನ ಚಾನಲ್ ನಲ್ಲಿ ಬೆಂಡೆಕಾಯಿ ಹುಳಿ ಫ್ರೆಂಡ್ಸ್, ತುಂಬಾ ಸಿಂಪಲ್ ರೆಸಿಪಿ, ಅದನ್ನ ಪ್ರೆಸೆಂಟ್ ಮಾಡ್ತೀನಿ. ನಾನು ಹಾಕಿದ ರೆಸಿಪಿ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಈ ಲಿಂಕ್ ನಾನು ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅಂತ ಹೇಳ್ಬಿಟ್ಟು ಮುಂದೆ ನಾನು ಯೂಟ್ಯೂಬ್ನಲ್ಲಿ ಇದೇ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಬೆಂಡೆಕಾಯಿ ಹುಳಿ. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಅದರದ್ದು ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನನ್ನಮ್ಮ ನನಗೆ ಹೇಳಿಕೊಟ್ಟಂಥ ಉಡುಪಿ ಸ್ಟೈಲು ಬೆಂಡೆ ಹುಳಿ ರೆಸಿಪಿ ತೊಗೊಂಬಂದಿದೆ. ತುಂಬ ರುಚಿಯಾಗುತ್ತೆ, ತುಂಬ ಸಿಂಪಲ್ಲು. ಅನ್ನ ಒಂದು ಸತಿ ಊಟ ಮಾಡೋರು 2 ತಟ್ಟೆ ಊಟ ಮಾಡ್ತಾರೆ, ಅಷ್ಟು ಕೂಡ ಚೆನ್ನಾಗಿದೆ. ಇವಾಗ ನೋಡಿ, ಎಳೆ ಬೆಂಡೆಕಾಯಿ ಈ ಥರ ಇರೋದು 300 ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬೆಂಡೆಕಾಯಿ ನಿಮಗೆಲ್ಲ ಗೊತ್ತಲ್ಲ, ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಅಂದ್ಬಿಟ್ಟು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಈಗ ನೋಡಿ, ತೊಗರಿಬೇಳೆ 1/4 ಕಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಇದೆಲ್ಲ ನಾನು ಮಸಾಲೆ ರುಬ್ಬೇಕಲ್ಲ ಅದು, ಮತ್ತು ಬೆಲ್ಲ, ಇದು ಉಪ್ಪು, ಮತ್ತು ನೋಡಿ ಇದು ಮೆಂತ್ಯ ಕಾಳು ನಿಮಗೆ ಅಕಸ್ಮಾತ್ ಕಾಣದೇ ಇದ್ದರೆ ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನಾನು 1/4 ಕಪ್ಪು ತೊಗರಿಬೇಳೆ ತೊಳೆದು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ಳಿ ಕುಕ್ಕರ್ಗೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ 1/5 ಟೀ ಸ್ಪೂನು, 1 ಟೀ ಸ್ಪೂನ್ ಕುಕ್ಕಿಂಗ್ ಎಣ್ಣೆ, ನೀವು ಯಾವುದು ಎಣ್ಣೆ ಬಳಸ್ತಿರೋ ಅಡುಗೆಗೆ ಅದು, ಮತ್ತು ನೀರು ಅರೌಂಡ್ 1 ಕಪ್ ಆದರೂ ಹಾಕಬೇಕು. ಅದಕ್ಕೆ ಸ್ವಲ್ಪ ಹಾಕಿದ್ದೆ, ಅದು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಮೆದುವಾಗೋ ತನಕ ಕುಕ್ ಮಾಡಬೇಕು. ಈಗ ನೋಡಿ, ಬೆಂಡೆಕಾಯಿನ ತಳ ಬುಡ ತೆಗೆದು ನಾನು ಹೇಗೆ ಕಟ್ ಮಾಡಿದ್ದೀನೋ ಹಾಗೆ ಕಟ್ ಮಾಡ್ಕೊಳ್ಳಿ. ಬೆಂಡೆಕಾಯಿನಲ್ಲಿ ಫೈಬರ್ ತುಂಬ ಇದೆ ಫ್ರೆಂಡ್ಸ್, ಅದು ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಇವಾಗ ಅದು ನಾನು ಕಟ್ ಮಾಡಿರೋ ಪೀಸಸ್ನೆಲ್ಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಹೀಗೆ ಕಟ್ ಮಾಡಬೇಕು. ಈಗ ನೋಡಿ, ನಾವು ಮಸಾಲೆ ತಯಾರು ಮಾಡೋಣ. ಮಸಾಲೆ ಅಲ್ಲ, ಬೆಂಡೆಕಾಯಿ ಹುರ್ಕೊಳ್ಳೋಣ. 2 ಟೀ ಸ್ಪೂನ್ ಅರೌಂಡ್ ಎಣ್ಣೆ ಹಾಕಿಬಿಟ್ಟು ಒಂದು ಪ್ಯಾನ್ಗೆ ಈ ಕಟ್ ಮಾಡಿದ ಬೆಂಡೆಕಾಯನ್ನೆಲ್ಲ ಅದಕ್ಕೆ ಹಾಕಿ, ಎಳೆ ಬೆಂಡೆಕಾಯಿ ತಗೋಬೇಕು. ಇದು ಹುರಿಯೋದು ಯಾಕೆ ಅಂತಂದರೆ ಇದ್ರದ್ದು ಲೋಳೆ ಹೋಗಲಿಕ್ಕೆ. ಇವಾಗ ಅಲ್ಲಿ ಹುರಿತಾ ಇರುತ್ತೆ. ಈಗ ನಾವು ಮಸಾಲೆ ಹುರ್ಕೊಳ್ಳೋಣ. 1/2 ಟೀ ಸ್ಪೂನು ಉದ್ದಿನಬೇಳೆನ 2 ಟೀ ಸ್ಪೂನ್ ಎಣ್ಣೆಗೆ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಬೀಜ 2 ಟೀ ಸ್ಪೂನು, ಜೀರಿಗೆ 1/2 ಟೀ ಸ್ಪೂನು, 1/2 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ, ಸಾಕಾಗುತ್ತೆ. ಹಾಗೆ ಮೆಂತ್ಯ ಒಂದು 8-10 ಕಾಳು, ಬ್ಯಾಡಗಿ ಮೆಣಸಿನ್ಕಾಯಿ 2 ರಿಂದ 3. ಇವಾಗ ಚೆನ್ನಾಗಿ ಅದನ್ನು ನೋಡಿ ಅದರಲ್ಲೇ ಹುರ್ಕೊಳ್ಳಿ. ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ತಣ್ಣಗಾದಮೇಲೆ ಆ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ. ಮತ್ತು 2 ಟೇಬಲ್ ಸ್ಪೂನ್ ನೋಡಿ ಫ್ರೆಶ್ ತೆಂಗಿನ ತುರಿ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು
ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಕುಕ್ಕರಲ್ಲಿ ಬೇಳೆ ಇಟ್ಟಿರೋದು ಬೆಂದಿದೆಯಾ ಅಂತ ನೋಡೋಣ. ನೋಡಿ ಇವಾಗ ನಾವು ಅದಕ್ಕೆ ಹುರಿದಾಗಿದೆ ಬೆಂಡೆಕಾಯಿ, ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ತೋರಿಸ್ತೀನಿ ನಿಮಗೀಗ ಹೇಗೆ ಹುರಿದಿದೆ ಅಂತ ನೋಡಿ, ಹೇಗೆ ಹುರಿದಿದೆ ಮತ್ತು ಬೇಳೆ ಹೇಗೆ ಬೆಂದಿದೆ ಅಂತ ಎರಡೂ ಕೂಡ ಆಗಿದೆ. ಇವಾಗ ಏನಂದರೆ ಅರ್ಧಂಬರ್ಧ ಬೆಂಡೆಕಾಯಿ ಬೆಂದಿದೆ, ತುಂಬ ಬೇಯಬೇಕಂತಿಲ್ಲ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಹುಣಸೆಹಣ್ಣಿನ ಜ್ಯೂಸ್ ಹಾಕ್ಕೊಳ್ಳಿ. ಅರ್ಧ ಬೆಂದಿರೋದ್ರಿಂದ ಈಗ ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಕುದಿಸ್ಬೇಕಾದ್ರೆ ಬೇಯುತ್ತೆ. 1 ಟೀ ಸ್ಪೂನು ರುಚಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೆಲ್ಲ ಹಾಕಿದ್ದೀನಿ. ಈಗ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಬೆಂಡೆಕಾಯಿ ತುಂಬ ಬೆಂದ್ಬಿಡಬಾರ್ದು, ನಮಗೆ ಐಡಿಯಲ್ ಆಗಿ ಬೆಂದು ಕಚ್ಚಕ್ಕೆ ಸಿಗಬೇಕು. ಈಗ ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ಳಿ ಮತ್ತು ಇದು ಬ್ಲೆಂಡರ್ ಬೌಲ್ನಲ್ಲಿ ನೀರು ನೋಡಿ 2-3 ಕಪ್ ಹಾಕಿದ್ದೀನಿ. ಇನ್ನೂ ಕೂಡ ನೀವು ನೀರು ಹಾಕ್ಬೋದು. ಈಗ ಫಸ್ಟ್ ಅದಕ್ಕೊಂದು ಮಿಕ್ಸ್ ಕೊಡಿ. ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನೂ ಸ್ವಲ್ಪ ನೀರು ಹಾಕೋಬೇಕು. ಯಾಕೆ ಗೊತ್ತಾ, ಅದು ಲೋಳೆ ಮತ್ತು ಈ ಮಸಾಲೆ ಸೇರಿಬಿಟ್ಟು ತುಂಬ ದಪ್ಪ ಆಗಿಬಿಡತ್ತೆ. ಸೊ ಅಷ್ಟು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಕುದೀತಾ ಇದೆ ನೋಡಿ ಇವಾಗ ತೆಳಗಾಯಿತು. ಹೌದಾ, ಫ್ಲೇವರ್ಸ್ ಎಲ್ಲ ತುಂಬ ಪರಿಮಳ ಬರ್ತಾಯಿದೆ. ಇದು ಬೆಂಡೆ ಹುಳಿ ಬಾಯ್ಲ್ ಆಗ್ತಾಯಿದೆ. ಈಗ ಒಂದು ಬಜವಾದ ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ, ಹಿಂಗು, ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಈಗ ಅದು ಹಾಕಿದ ಮೇಲೆ ಒಂದು ಕುದಿ ಬರಬೇಕು, ಆವಾಗ ಮಾತ್ರ ಅದು ಅದಕ್ಕೆ ಒಗ್ಗರಣೆ ತಾಗೋದು. ನೋಡಿ ಇವಾಗ ಚೆನ್ನಾಗಿ ಕುದಿಸಿದ್ದೀನಿ. ಈಗ ನೋಡಿ ಎಷ್ಟು ರುಚಿಯಾಗುತ್ತೆ ಫ್ರೆಂಡ್ಸ್. ಅಂದರೆ ಒಂದು ಸತಿ ಮಡಿಸಿರೋ ಅನ್ನನ ಖಾಲಿ ಮಾಡಿಬಿಟ್ಟು ಇನ್ನೊಂದು ಸತಿ ಕೇಳ್ತೀವಿ, ಅಷ್ಟು ಚೆನ್ನಾಗಾಗುತ್ತೆ. ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.